ಎಲ್ಲ ವೀಕ್ಷಕರಿಗೂ ನಮಸ್ಕರಿಸುವಳಾಗಿದ್ದೀನಿ. ವೀಕ್ಷಕರೇ, 2025 ಡಿಸೆಂಬರ್ 1ನೇ ತಾರೀಕಿನಿಂದ ಹಿಡಿದು 25ನೇ ತಾರೀಕುವರೆಗೂ ಕ್ರೈಸ್ತರ ಮೇಲೆ ಹಲ್ಲೆ ನಡೆಸುವಂಥದ್ದು, ಅಲ್ಲಲ್ಲಿ ಗಲಾಟೆ ಎಬ್ಬಿಸುವಂಥದ್ದು, ಚರ್ಚ್ ಮೇಲೆ ಹಲ್ಲೆ ನಡೆಸುವಂಥದ್ದು, ಪಾಸ್ಟರ್ ಮೇಲೆ ಹೋಗಿ ಶ್ರೀ ಜೈರಾಮ್ ಹೇಳಿ ಅಂತ ಬೆದರಿಸುವಂಥದ್ದು, ಈ ರೀತಿ ಪ್ರಕರಣಗಳು ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ. ಅಷ್ಟೇ ಮಾತ್ರವಲ್ಲ, ಕ್ರೈಸ್ತರನ್ನು ಯಾವ ಮಟ್ಟಿಗೆ ಕರ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಾಯಿಂದ ಹೇಳಲಿಕ್ಕೆ ಅಸಾಧ್ಯವಾಗಿದೆ. ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವ ಕ್ರೈಸ್ತ ವಿರೋಧಿಗಳು. ಆದ್ರೆ ಇವ್ರದ್ದು ಏನ್ ಮನಸ್ಸು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೈತೆ ಅರ್ಥ ಆಗ್ತಾ ಇಲ್ಲ. ಏನ್ ತಪ್ಪು ನಡೀತಾ ಇದೆ, ಎಲ್ಲಿ ತಪ್ಪು ನಡೀತಾ ಇದೆ, ಅದನ್ನು ಕೂತ್ಕೊಂಡು ಬಗೆಹರಿಸಿಕೊಳ್ಳುವಂಥದ್ದು ಮನುಷ್ಯತ್ವ ಅಂತ ಹೇಳ್ತಾರೆ. ಅದಕ್ಕೆ ಕೂತ್ಕೊಂಡು ಬಗೆಹರಿಸುವಂಥದ್ದು ಮನುಷ್ಯತ್ವ ಅಂತ ಹೇಳುವಂಥದ್ದು. ಮನೆಗಳಿಗೆ ನುಗ್ಗಿ ಚರ್ಚ್ಗಳ ಮೇಲೆ ನುಗ್ಗಿ ಹಲ್ಲೆ ನಡೆಸುವಂಥದ್ದು ಅತ್ಯಂತ ಕೆಡಕರು ಅಂತ ಹೇಳುವಂಥದ್ದು. ಆದರೆ ಇವತ್ತು ಕೂಡ ಇನ್ನೊಂದು ಒರಿಸ್ಸಾದಲ್ಲಿ ನಡೆದಿರುವಂಥದ್ದು, ಜನವರಿ ತಿಂಗಳಲ್ಲಿ ಪ್ರಿಯರೇ, ಒರಿಸ್ಸಾದಲ್ಲಿ ಒಬ್ಬರು ಪಾಸ್ಟರ್ ಮೇಲೆ ಹಲ್ಲೆ ಮಾಡಿಸಿ ಅವರನ್ನು ಕೊರಳಲ್ಲಿ ಚಪ್ಪಲಿನ ಹಾಕಿಸಿ ದನದ ಸೆಗಣಿನ ತಿನ್ನಿಸಿ ಜೈ ಶ್ರೀರಾಮ್ ಅಂತ ಹೇಳುವಂತ ರೀತಿಯಲ್ಲಿ ಒರಿಸ್ಸಾದಲ್ಲಿ ನಡೆದಿರುವಂತ ಅತ್ಯಂತ ಕರಳವಾದ ಒಂದು ಘಟನೆ. ನೋಡಿದಿರಲ್ವಾ ಯಾವ ರೀತಿಯಾಗಿ ಅವರು ವರ್ತಿಸ್ತಾ ಇದ್ದಾರಂತ ಹೇಳಿ. ನಮ್ಮ ಭಾರತ ದೇಶವನ್ನು ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಅವತ್ತಿನ ದಿವಸ ಸ್ವತಂತ್ರ ಪಡ್ಕೊಳ್ಬೇಕಾದ್ರೆ ಅವತ್ತು ಹಿಂದೂ ಇದ್ದ, ಮುಸಲ್ಮಾನ ಇದ್ದ, ಕ್ರೈಸ್ತ ಇದ್ದ, ಜೈನ ಇದ್ದ, ಬೌದ್ಧ ಇದ್ದ, ನಾವೆಲ್ಲರೂ ಸೇರಿ ಬ್ರಿಟಿಷರನ್ನು ಓಡಿಸಿದ್ದು ಅವತ್ತಿನ ದಿವಸ. ನಾವು ಒಂದು ದಿವಸ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೀವಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಳಿರಿ ಎದ್ದೇಳಿರಿ ಹಿಂದೂ, ಮುಸಲ್ಮಾನು, ಕ್ರೈಸ್ತ, ಜೈನ, ಬೌದ್ಧ, ಸಿಕ್ಕರೆ ಏಳಿರಿ, ನಮ್ಮ ಭಾರತ ದೇಶಕ್ಕಾಗಿ ಹೋರಾಡಿರಿ ಅನ್ನುವಂಥ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದರೆ ಅವತ್ತಿನ ದಿವಸ ಸ್ವತಂತ್ರ ಸಿಗುವಂತ ದಿವಸ ಅಲ್ಲಿ ಹಿಂದೂನು ಇದ್ದ, ಮುಸಲ್ಮಾನನು ಇದ್ದ, ಕ್ರೈಸ್ತನೂ ಇದ್ದ, ಜೈನನು ಇದ್ದ, ಬೌದ್ಧನು ಇದ್ದ, ಸಿಕ್ಕನು ಇದ್ದ. ಪ್ರತಿಯೊಬ್ಬರ ಜಾತಿ ಜನ ಕೂಡ ಮರಣ ಹೊಂದಿದ್ದಾರೆ. ಯಾವಾಗ? ನಮಗೆ ಸ್ವತಂತ್ರ ಸಿಗುವಂತ ಸಮಯದಲ್ಲಿ. ನಮಗೆ ಸ್ವತಂತ್ರ ಯಾವಾಗ ಸಿಗಿದೆ? ಆಗಸ್ಟ್ 15, 1947ನೇ ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ. ಅಂದ್ರೆ ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಮಡ್ದಿದ್ದಕ್ಕೆ ನಮಗೆ ಇವತ್ತು ಸ್ವತಂತ್ರವಾಗಿ ನಾವು ಬಾಳ್ತಾ ಇದ್ದೀವಿ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಇವತ್ತಿನ ದಿವಸ? ಹಿಂದೂ ಹೇಳ್ತಾನೆ ನಾನು ಹಿಂದೂ ರಾಷ್ಟ್ರ ಕಟ್ತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಬರ್ತಾನೆ ನಾನು ಮುಸಲ್ಮಾನ ರಾಷ್ಟ್ರ ಕಟ್ತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಬರ್ತಾನೆ ನಾನು ಜೈನ್ ರಾಷ್ಟ್ರವನ್ನು ಕಟ್ತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಬರ್ತಾನೆ ನಾನು ಬಸವಣ್ಣ ರಾಷ್ಟ್ರ ಕಟ್ತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಬರ್ತಾನೆ ನಾನು ಕ್ರೈಸ್ತನ ರಾಷ್ಟ್ರ ಕಟ್ತೀವಿ ಅಂತ ಹೇಳ್ತಾನೆ. ಏನಿದೆಲ್ಲ? ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸಲ್ಮಾನು, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ರು ನಾವೆಲ್ಲರೂ ಈಕ್ವಲ್. ನಿಮ್ಗೆ ಹೇಗೆ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ರೀತಿ ಕ್ರೈಸ್ತರಿಗೆ ಬದುಕಲಿಕ್ಕೆ ಹಕ್ಕಿದೆ, ಸಿಖ್ಖರಿಗೆ ಬದುಕಲಿಕ್ಕೆ ಹಕ್ಕಿದೆ, ಮುಸಲ್ಮಾನರಿಗೆ ಬದುಕಲಿಕ್ಕೆ ಹಕ್ಕಿದೆ, ಜೈನರಿಗೆ ಬದುಕಲಿಕ್ಕೆ ಹಕ್ಕಿದೆ. ಪ್ರತಿಯೊಬ್ಬರಿಗೂ ಕೂಡ ಭಾರತ ದೇಶದಲ್ಲಿ ಬದುಕುವಂತ ಹಕ್ಕಿದೆ. ಭಾರತ ದೇಶ ಯಾರ ಅಪ್ಪನ ಸೊತ್ತು ಅಲ್ಲ, ಅದು ಎಲ್ಲರೂ ಸೇರಿ ಹಿಂದೂ, ಮುಸಲ್ಮಾನು, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ಖ ನಾವೆಲ್ಲರೂ ಸೇರಿದ್ರೆ ಭಾರತೀಯ ಅಂತ ಎನಿಸಿಕೊಂಡಿರುವಂತಹ ಒಬ್ಬನಿಗೆ ಕೂಡ ಬಾಳುವುದಕ್ಕೆ ಸ್ವತಂತ್ರವಿದೆ. ಎಲ್ಲರೂ ಸೇರಿ ನಮಗೆ ಸ್ವತಂತ್ರ ಪಡ್ಕೊಂಡಿದೀವಿ ಅಂದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದೂ, ಮುಸಲ್ಮಾನು, ಕ್ರೈಸ್ತರು ಎಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕುವಂತ ಹಕ್ಕು ನಮಗೆ ಇದೆ. ರಾಮನ ಶೈಲಿ ಅಂತ ಹೇಳ್ಕೊಂಡು ರಾವಣನ ಅವತಾರ ಪಡ್ಕೊಳ್ತಿರಲ್ವಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ಎಲ್ಲಿರಿ ರಾಮನಾಗಿ ವರ್ತಿಸ್ತಾ ಇದ್ದೀರಿ ನೀವು? ನಾವು ಹಿಂದೂ ರಾಷ್ಟ್ರ ಕಟ್ತೀವಂತ ಹೋರಾಟ ಮಾಡುವಂತ ಕೆಲವು ಹಿಂದೂಗಳಿಗೆ ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ರಾಮನ ತತ್ವವನ್ನು ನೀವು ಪರಿಪಾಲನೆ ಮಾಡ್ತಾ ಇದ್ದೀರಾ? ಬರೀ ರಾವಣ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ವಾ ನೀವು? ರಾಮನ ವಿಷಯದಲ್ಲಿ ಎಲ್ಲಿ ವರ್ತಿಸ್ತಿದ್ರಿ? ಶ್ರೀ ರಾಮಚಂದ್ರ ಅವರ ಹತ್ರ ಪ್ರಾಮಾಣಿಕತೆ ಇದೆ, ತ್ಯಾಗ ಇದೆ, ಸಹನೆ ಇದೆ, ಇನ್ನೊಬ್ಬರನ್ನು ಕ್ಷಮಿಸುವಂತ ಗುಣ ಇದೆ ರಾಮನ ಹತ್ರ. ಆದ್ರೆ ನೀವು ಯಾವ ರೀತಿ ವರ್ತಿಸ್ತಾ ಇದ್ದೀರಾ? ರಾವಣ ಹಾಗೆ ವರ್ತಿಸ್ತಾ ಇದ್ದೀರಲ್ವಾ? ಮೊನ್ನೆ ಚರ್ಚ್ ಎದುರುಗಡೆ ಹೋಗಿ ಭಜನೆ ಮಾಡ್ತಾರೆ. ನನಗೆ ಇದು ನೋಡುವಾಗ ಎಂತ ಎನಿಸಿತು ಗೊತ್ತಾ? ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಅಶೋಕವನದಲ್ಲಿ ಇಡ್ತಾರೆ ಸೀತೆಯನ್ನು. ಸಮ್ ಟೈಮ್ ಸೀತೆ ಅವರಿಗೆ ಬೋರ್ ಆಗುವಂತ ಸಮಯದಲ್ಲಿ ಈ ರಾಕ್ಷಸಗಳೆಲ್ಲ ಸೇರಿ ಭಜನೆ ಮಾಡ್ತಾ ಇದ್ರು ಅಂತೆ, ಸೀತೆಯ ಸುತ್ತ ಸೇರಿ. ಆ ರೀತಿ ಇತ್ತು ನಿಮ್ಮದು ಯೋಗ್ಯತೆಗೆ. ಚರ್ಚ್ ಎದುರುಗಡೆ ಹೋಗಿ ಭಜನೆ ಮಾಡ್ತಿರಲ್ವಾ? ನಾಚಿಕೆ ಆಗೋದಿಲ್ವಾ? ಅಷ್ಟು ಒಂದು ರಾಮನ ಅಷ್ಟೊಂದು ಕೀಳ್ಮಟ್ಟಿ ತಂದು ಬಿಟ್ಟಿದ್ರಲ್ವೇನ್ರಿ ನೀವು? ರಾಮನು ಬಿಡಲ್ಲ, ಸೀತೆಯನ್ನು ಬಿಡಲ್ಲ, ಲಕ್ಷ್ಮಣನು ಬಿಡಲ್ಲ ಅಂತ ಹೇಳ್ತಾ ಇದ್ರಲ್ವಾ? ನಿಮ್ಗೆ ಯೋಗ್ಯತೆಗೆ ರಾಮನ ಸೈನ್ಯ ಕಟ್ಟೋದಕ್ಕಿಂತ ರಾವಣನ ಸೈನ್ಯ ಇಟ್ಟುಕೊಳ್ಳಿ ನೀವು, ಅದು ಸ್ವಲ್ಪ ಒಳ್ಳೇದಾಗುತ್ತೆ, ನಿಮ್ಗೆ ಶೂಟ್ ಆಗುತ್ತೆ. ಎಲ್ಲ ಬೇರೆ ಜಾತಿದ್ರೆಲ್ಲ ತುಂಬಡಿಗೊಳ್ತಾ ಇದ್ದಾರೆ ನಿಮ್ಮ ಯೋಗ್ಯತೆಗೆ. ಏನ್ ತೋರಿಸ್ತಾ ಇದ್ದೀರಿ ರಾಮನ ವಿಷಯದಲ್ಲಿ? ಎಲ್ಲ ಕಡೆ ರೌಡಿಸಮ್ ಮಾಡಿ ತೋರಿಸ್ತಾ ಇದ್ದೀರಲ್ವಾ? ರಾಮ ರೌಡಿ ಮಾಡಿದಾರ ರಾಮ? ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದಾರ ರಾಮ?
ಈ ಪ್ರಶ್ನೆ ನಾನು ಕೇಳಬೇಕಾಗತ್ತೆ ಇವತ್ತಿನ ದಿವಸ. ನಾನು ಕ್ರೈಸ್ತಳಾಗಿ ನಾನು ಈ ಪ್ರಶ್ನೆ ಕೇಳಬೇಕಾಗತ್ತೆ. ನಿಮ್ಮ ರಾಮ ಇದನ್ನೇ ಕಲಿಸ್ಕೊಟ್ಟಿದ್ದಾರಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ನಿಜವಾದ ರಾಮನ ಭಕ್ತರಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ಪ್ರಜ್ಞಾನ ಇದೆಯಾ ನಿಮಗೆ? ಜ್ಞಾನ ಇದೆಯೇನ್ರಿ ನಿಮಗೆ? ಮತ್ತೆ ರಾಮನ ಸೈನ್ಯ ಕಟ್ತಾರಂತೆ, ರಾಮನ ಸೈನ್ಯ. ರಾಮನ ಬೇಡ, ರಾವಣ ಸೈನ್ಯ ಕಟ್ಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ನಿಜ ಹೇಳ್ತೀನಿ ಪ್ರಿಯರೇ, ನಮ್ಮ ಭಾರತ ದೇಶದಲ್ಲಿ ಮೊದಲು ಪ್ರಧಾನಮಂತ್ರಿ ಮನಮೋಹನ್ ಸಿಂಗು, ಡಾಕ್ಟರ್ APJ ಅಬ್ದುಲ್ ಕಲಾಂ ಇರುವಾಗ ಸ್ವಲ್ಪ ಉಸಿರು ಬಿಡ್ತಾ ಇದ್ದೀವಿ. ಆದರೆ ಈಗ ನಮ್ಮ ಮೋದಿಜಿ ಸರ್ ಬಂದ ನಂತರ ನಿಜ ಹೇಳ್ತೀನಿ, ನಮ್ಮ ಮೋದಿಜಿ ಸರ್ ನಮ್ಮ ಭಾರತ ದೇಶಕ್ಕೆ ಕಾಲು ಇಟ್ಟಿದೆ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತ ದೇಶವನ್ನೇ ಸರ್ವನಾಶ ಮಾಡಿಬಿಟ್ರು. ಯಾಕೆ ಅಂತ ಹೇಳ್ತೀನಿ, ಅವರು ಬರುವಾಗ ನಮಗೆ ತುಂಬಾ ಸಂತೋಷವಿತ್ತು. ನಮ್ಗೆ ಹೇಗೂ ಕೂಡ ಪ್ರಧಾನಮಂತ್ರಿ ಮೋದಿಜಿ ಆದ್ರಲ್ವಾ, ಒಬ್ಬೊಬ್ಬರು ಹೆಣ್ಮಕ್ಳಾದ್ರೆ ಎಲ್ಲರ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ 15 ಲಕ್ಷ ನಾನು ಹಾಕ್ತೀನಿ ಅಂತ ಹೇಳಿದ್ರು. ಅದು ಸುಳ್ಳಾಯ್ತು. ಮತ್ತೆ ಯುವಕರಿಗೆ ಒಳ್ಳೊಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದು ಕೂಡ ಸುಳ್ಳಾಯ್ತು. ನಮ್ಮ ಭಾರತ ದೇಶ ಒಂದು ಉನ್ನತ ಸ್ಥಾನವನ್ನು ಮಾಡ್ತೀನಿ, ಒಂದು ಸಿಟಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಸುಳ್ಳಾಯ್ತು. ಎಷ್ಟು ಸುಳ್ಳು ಹೇಳ್ಕೊಡಿ ನೀವು ಒಂದು ಪ್ರಧಾನಮಂತ್ರಿ ಆಗಿದ್ರೆ ಮೋದಿಜಿ ಸರ್ ಅವರೇ. ಎಷ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ, ಎಷ್ಟು ಮೋಸ ನಡೀತಾ ಇದೆ, ಯಾವುದು ಕೂಡ ಕಿವಿ ಕೊಡ್ತಾ ಇಲ್ಲ ಅಲ್ವಾ? ಚರ್ಚ್ ಒಳಗಡೆ ಹೋಗಿ ಪ್ರಾರ್ಥಿಸ್ತೀರಿ, ನಿಮ್ಮ ಭಕ್ತರಿಗೆ ಮಾತ್ರ ಚರ್ಚನ್ನು ಒಡೆಯುವಂತ ರೀತಿಯಲ್ಲಿ ವರ್ತಿಸ್ತೀರಿ. ಎಷ್ಟು ಜನ ಸತ್ತೋಗಿದ್ರೆ, ಎಷ್ಟು ಯುವಕರ ಕೆಲಸ ಇಲ್ಲ ಅಲಿದಾಡ್ತಾ ಇದ್ದಾರೆ, ಎಷ್ಟು ಕುಟುಂಬ ಬೀದಿಗೆ ಬಂತು. ನೋಟ್ ಬ್ಯಾನ್ ಮಾಡಿದ್ರಿ, ಎಲ್ಲದಕ್ಕೂ GST ಜಾಸ್ತಿ ಮಾಡಿದ್ರಿ. ಏನ್ರಿ ಉದ್ಧಾರ ಮಾಡಿದ್ರಿ ನಮ್ಮ ಭಾರತ ದೇಶವನ್ನು? ಎಲ್ಲ ಸರ್ವನಾಶ ಮಾಡಿಬಿಟ್ರಲ್ಲ ನಮ್ಮ ಭಾರತ ದೇಶವನ್ನು. ಇಷ್ಟೆಲ್ಲ ಗಲಭೆಗಳಾಗ್ತಾ ಉಂಟು, ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ತಾವು ಮಾತ್ರ ಮೌನವಾಗಿ ಕೂತ್ಕೊಂಡಿದ್ರಲ್ವಾ? ಶ್ರೀರಾಮನ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ರೆ ಸಾಕಾಗಲ್ಲ ಸರ್. ನಮ್ಮ ಭಾರತ ದೇಶದ ಎಲ್ಲರಿಗೂ ಈಕ್ವಲ್ ಆಗಿ ಬದುಕಬೇಕಂತ ಒಂದು ಹಕ್ಕು ನೀವು ಕಲಿಸ್ಕೊಡ್ಬೇಕಾಗಿದೆ. ಎಲ್ಲಿದ್ದೀರಿ ನೀವು? ರಾಮನ ಒಂದು ದೇವಸ್ಥಾನ ಕಟ್ಟಿದ್ರೆ ಮುಗೀತಾ? ಅದನ್ನು ಪರಿಪಾಲನೆ ಮಾಡೋದು ಬೇಡವಾ? ಯಾವ ಮಟ್ಟಿಗೆ ಹೋಗಿದ್ದಾರೆ ಇವರು ಮೋದಿಜಿ ಸರ್ ಅವರು? ಆವತ್ತಿನ ದಿವಸ ನೋಡಿ ಪ್ರಿಯರೇ, ಕೊರೋನಾ ಬರುವಂತ ಸಮಯದಲ್ಲಿ ಎಷ್ಟೋ ಜನರು ಆಕ್ಸಿಜನ್ ಇಲ್ಲದೆ ನಮ್ಮ ಭಾರತ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಆಕ್ಸಿಜನ್ ವಿದೇಶಿಗೆ ರಫ್ತು ಮಾಡ್ತಾರೆ ನಮ್ಮ ಮೋದಿಜಿ ಸರ್ ಅವರು. ನನಗೆ ಬೈದ್ರು ಪರವಾಗಿಲ್ಲ, ಹಿಂದೂ ಸಹೋದರಿ ನಾನು ಹೇಳ್ತೀನಿ, ಗೋ ಹತ್ಯೆ ಮಾಡಬಾರದು, ಗೌ ನಿಷೇಧ ಮಾಡಬಾರದು, ಗೌ ಮಾತೆಯನ್ನು ಪೂಜಿಸಬೇಕಂತ ನೀವು ಹೇಳ್ತಿರಲ್ವಾ? ಪ್ರತಿದಿನ ಎಷ್ಟು ವಿದೇಶಕ್ಕೆ ರಫ್ತಾಗ್ತಾ ಇದೆ ಗೋವುಗಳು? ನೆನಪಿದೆಯಾ? ಗೊತ್ತಿದೆ ಇದನ್ನೆಲ್ಲ? ಎಷ್ಟು ರಫ್ತಾಗ್ತಾ ಇದೆ ಗೋವನ್ನು ನಮ್ಮ ದೇಶದಿಂದ. ದೇವಮಾತೆಯನ್ನು ನೀವು ಪೂಜೆ ಮಾಡ್ತಿರಲ್ವಾ? ಹೋಗಿ ಮೋದಿಜಿ ಅವ್ರಿಗೆ ಕೇಳಿ, ಎಷ್ಟು ಗೋವನ್ನು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರ ಅಂತ ಹೇಳಿ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬಣ್ಣ. ಯಾವಾಗ ನಮ್ಮ ದೇಶನ ಉದ್ಧಾರ ಮಾಡ್ತೀರಿ? ಚರ್ಚ್ಗಳ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇಷ್ಟೆಲ್ಲ ಮೋಸ ಆಗ್ತಾ ಇದೆ, ತಾವು ಮಾತ್ರ ಮೌನವಾಗಿ ಕೂತ್ಕೊಂಡಿದ್ರಿ. ಚರ್ಚಲ್ಲಿ ಹೋದ್ರೆ ಸಾಲೋದಿಲ್ಲ ಸರ್. ಅವರ ಕಷ್ಟ, ಅವ್ರ ನೋವುಗಳು ಏನು ಅಂತ ನೋಡ್ಬೇಕು. ಎಷ್ಟು ಯುವಕರು ಬೀದಿಗೆ ಬಿದ್ದಿದ್ದಾರೆ, ಕೆಲಸ ಇಲ್ಲ, ಏನಾದ್ರು ಮಾಡಿಕೊಡಿ. ಅದು ಯಾವುದೂ ಇಲ್ಲ. ಒಂದು ಡ್ರೆಸ್ ಹಾಕೊಂಡೆ, ಒಂದು ಒಳ್ಳೆ ರೀತಿಯ ಪೋಸ್ಟ್ ಕೊಟ್ಟು ಆಯ್ತು, ನಮ್ಮ ದೇಶ ಉದ್ಧಾರ ಆಯ್ತಾ? ಜನ ನಿಮ್ಮ ನಂಬಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ಚರ್ಚ್ ಒಳಗಡೆ ಹಲ್ಲೆ ಮಾಡ್ತಾರೆ, ಗಲಾಟೆ ನಡೆಸ್ತಾರೆ, ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಸಾಯ್ತಾ ಇದ್ದಾರೆ. ಒಂದು ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಬಾಳುವುದಕ್ಕೆ ನಮ್ಮ ಭಾರತ ದೇಶದಲ್ಲಿ ಇಲ್ವೇ ಇಲ್ಲ. ನೀವು ಬಂದ ನಂತರ, ನೀವು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಉಸಿರು ಕಟ್ತಾ ಇದೆ, ಉಸಿರಾಡ್ತಾ ಇದ್ರು ಹೆಣ್ಮಕ್ಳು. ಈಗ ನೀವು ಬಂದ ನಂತರ ಹೆಣ್ಮಕ್ಳು ಉಸಿರಾಡುವಂಗೆ ಇಲ್ಲ. ಡೆಲ್ಲಿ ಕೂಡ ನಡು ದಾರಿಯಲ್ಲೇ ಎಳ್ಕೊಂಡು ಹೋಗಿ ಅತ್ಯಾಚಾರ ಎಸಗುತ್ತಾ ಇದ್ದಾರೆ. ಮತ್ತೆ ನೀವು ಎಲ್ಲಿ ಹೆಣ್ಮಕ್ಳ ಸಂರಕ್ಷಣೆ ಮಾಡ್ತಾ ಇದ್ದೀರಾ? ಎಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಮೋದಿಜಿ ಸರ್ ಅವರು? ನಮಗೆ ಪ್ರಶ್ನೆಗೆ ಉತ್ತರ ಬೇಕು. ನಮ್ಮ ದೇಶ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಕ್ಕೆ, ನಾವು ದೇಶನ ಹಾಳು ಮಾಡೋದಕ್ಕಲ್ಲ, ದೇಶ ಉದ್ಧಾರ ಮಾಡೋದಕ್ಕೋಸ್ಕರ ನಾವು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ಒಂದು ಸಾವಿರಾರು ಜನ ನಿಮಗೆ ಓಟ್ ಹಾಕಿ, ಕೋಟಿ ಜನ ಓಟ್ ಹಾಕಿ ನಿಮ್ಮನ್ನು ವಿನ್ ಮಾಡಿದಾರೆ ಅಂತ ಹೇಳಿದ್ರೆ ಕೂತ್ಕೊಂಡು ಪೋಸ್ಟ್ ಕೊಡುವುದಲ್ಲ. ದೇಶನ ಉದ್ಧಾರ ಮಾಡೋದಕ್ಕೆ ನಾವು ಕೊಟ್ಟಿದ್ದು ನಿಮ್ಮ ಕೈಯಲ್ಲಿ. ನೀವೇನ್ ಮಾಡಿದ್ರಿ? 14 ವರ್ಷದಿಂದ ದೇಶನ ಹಾಳು ಮಾಡಿಬಿಟ್ರಿ. ಇದು ನಮ್ಮ ಭಾರತ ದೇಶದ ಒಂದು ಪರಿಸ್ಥಿತಿ ಆಗಿದೆ ಸ್ನೇಹಿತರೆ. ಇದೇ ರೀತಿ ನಾವು ಮುಂದೆ ಹೋದ್ರೆ ನಮ್ಮ ದೇಶದಲ್ಲಿ ಇದೇ ರೀತಿ ಗಲಭೆಗಳು, ಇದೇ ರೀತಿ ಗಲಾಟೆಗಳು ನಡೀತಾನೆ ಇರ್ತವೆ. ನಾವೆಲ್ಲರೂ ಎಚ್ಚೆತ್ಕೊಳ್ಳಬೇಕು. ನಮ್ಮ ಕ್ರೈಸ್ತರ ಮೇಲೆ ಇಷ್ಟೆಲ್ಲ ಅವಮಾನ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರುವಂತ ಇವರು ಸಾಧನೆ ಮಾಡಿದ್ರು ನಮ್ಮ ದೇಶಕ್ಕೆ? ಒಂದು ಚರ್ಚಲ್ಲಿ ಒಂದು ಪಾಸ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ, ಒಬ್ಬ ಸೇವಕರ ಮೇಲೆ ಹಲ್ಲೆ ನಡೆಸ್ತಾರೆ. ಯಾವುದು ಕೂಡ ಉಸ್ಸನ್ನಲ್ಲ ಮೋದಿಜಿ ಸರ್ ಅವರು. ಎಲ್ಲಿವರೆಗೆ ಬಂದ್ಬಿಟ್ಟಿದೆ ನಮ್ಮ ಭಾರತ ದೇಶವನ್ನು ನೋಡುವಾಗ ಆಶ್ಚರ್ಯವಾಗತ್ತೆ. ಎಲ್ಲ ಧರ್ಮವನ್ನು ಸೇರಿದ್ರೆ ಒಂದು ಭಾರತ ದೇಶವಾಗತ್ತೆ ರೀ. ನಿಮಗೆ ಯಾವ ರೀತಿ ಬದುಕಲಿಕ್ಕೆ ಹಕ್ಕುಂಟಲ್ಲ, ಹಾಗೆ ಬೇರೆಯವರು ಕೂಡ ಬದುಕಲಿಕ್ಕೆ ಹಕ್ಕಿದೆ. ಕ್ರೈಸ್ತರಿಗಾಗಿರ್ಬೋದು, ಮುಸಲ್ಮಾನರಿಗಾಗಿರ್ಬೋದು, ಜೈನರಿಗಾಗಿರ್ಬೋದು, ಬೌದ್ಧರಿಗಾಗಿರ್ಬೋದು, ನಿಮಗೆ ಅಧಿಕಾರ ಇಲ್ಲ ಹಾಗೆ ಟಾರ್ಗೆಟ್ ಮಾಡ್ಲಿಕ್ಕೆ. ನಿಮ್ಗೆ ಯಾವ ರೀತಿ ಬದುಕಲಿಕ್ಕೆ ಹಕ್ಕುಂಟು ಅದೇ ರೀತಿ ನಮಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ. ನಾಳೆ ನಾವು ಕೂಡ ಹೇಳ್ಬೋದು ನಿಮ್ಮನ್ನು ಓಡಿಸಿ ಅಂತೇಳಿ, ನೀವು ತೊಲಗಿ ಮೊದಲು ನಮ್ಮ ಭಾರತ ದೇಶವನ್ನು ಬಿಟ್ಟು, ನಾವು ಕೂಡ ಹೇಳ್ಬೋದಲ್ವಾ? ಬಟ್ ಕ್ರೈಸ್ತರ ಹಾಗೆ ಮಾಡೋದಿಲ್ಲ. ನಿಮಗೋಸ್ಕರ ಪ್ರಾರ್ಥಿಸ್ತಾರೆ, ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ಇಷ್ಟೆಲ್ಲ ದೌರ್ಜನ್ಯ ನಡೆಸಿದ್ರು, ಇಷ್ಟೆಲ್ಲ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಕೂಡ
ತಾವು ಮೌನವಾಗಿ ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಅವ್ರು ನೆನೆಸಿಕೊಳ್ಳುವಂಥ ಕ್ರೈಸ್ತರಾಗಿದ್ದಾರೆ. ದಯವಿಟ್ಟು ವೀಕ್ಷಕರೇ, ದಯವಿಟ್ಟು ಸರ್ಕಾರ, ದಯವಿಟ್ಟು ಮೋದಿಜಿನೇ ಆಗಿರ್ಲಿ, MLAನೇ ಆಗಲಿ, ಯಾರೇ ಆಗಲಿ, ಸರ್ಕಾರದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಂಥದ್ದು, ಜನರಿಂದ ಜನರಿಗೋಸ್ಕರ ಸರ್ಕಾರ ಇರುವುದು. ಸೊ ಜನರಿಗೆ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ಸರ್ಕಾರ ಇರಲೇಬೇಕು. ಸೊ ಹಾಗಾಗಿ ಕ್ರೈಸ್ತರ ಮೇಲೆ ಅನೇಕ ಕಡೆ ಹಲ್ಲೆಗಳು ನಡೀತಾ ಇದ್ದಾವೆ. ದಯವಿಟ್ಟು ಕ್ರೈಸ್ತರಿಗೆ ಸಂರಕ್ಷಣೆ ಕೊಡಬೇಕಂತ ನಾನು ವಿನಂತಿಸ್ತಾ ಇದ್ದೀನಿ. ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಸಂರಕ್ಷಣೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಕರ್ನಾಟಕ.